ಇನ್ನು ಮಂಗಳೂರಿನ ಉಳ್ಳಾಳದಲ್ಲಿ ಗ್ರೇಟ್ ಬ್ಯಾಂಕ್ ರಾಬರಿ, ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಮಾಸ್ಟರ್ ಪ್ಲಾನ್. ಕಾರಿಗೆ ಫೇಕ್ ನಂಬರ್ ಪ್ಲೇಟ್ ಹಾಕಿದ್ದ ದರೋಡೆಕೋರರು. KA04MQ9923 ಎಂಬ ಕಾರ್ ನಂಬರ್. ಈ ನಂಬರ್ ಡೀಟೇಲ್ಸ್ ತೆಗೆದ ಪೊಲೀಸರಿಗೆ ಶಾಕ್ ಆಗಿದೆ. ಫೇಕ್ ನಂಬರ್ ಪ್ಲೇಟ್ ಹಾಕಿರೋದು ಬೆಳಕಿಗೆ ಬಂದಿದೆ. 12 ಕೋಟಿ ರೂಪಾಯಿ. ರಾಬರಿ ಮಾಡಿದ ಆತ್ರದಲ್ಲಿ ಚಿನ್ನ ಬಿಟ್ಟು ಹೋದ ಖದೀಮರು. 6 ಕೋಟಿಯಷ್ಟು ಚಿನ್ನ ಬಿಟ್ಟು ಹೋದ ದರೋಡೆಕೋರರು. 12 ಕೆಜಿಯಷ್ಟು ಚಿನ್ನ. ಇದು ನಮ್ಮ ಐಸು ಫ್ರೆಂಡು. ಐಸು ಎಷ್ಟು ಕೆ ಜಿ? 14 ಕೆ ಜಿ. ಇವರು 12 ಕೆ ಜಿ. ಪ್ಯಾಕೇಜ್ ಇಲ್ಲ ಇದಕ್ಕೆ. ಇನ್ನು ಬೀದರ್ನಲ್ಲಿ ನಡೆದ ರಾಬರಿಯ ಸುದ್ದಿ ಇನ್ನೂ ಹಸಿ ಹಸಿಯಾಗಿದೆ. 93 ಲಕ್ಷ ಹೆಂಗೆ ಎತ್ಕೊಂಡು ಹೋದ್ರು ಏನು? ಅಷ್ಟಾಗಲೇ ಮತ್ತೊಂದು ಮಹಾದೊರಡೆ ನಡೆದು ಹೋಗಿದೆ. ಈ ಘಟನೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಮಂಗಳೂರಿನಲ್ಲಿ 12 ಕೋಟಿ ಚಿನ್ನವನ್ನು ದರೋಡೆ ಮಾಡಲಾಗಿದೆ. 12 ಕೋಟಿ ಚಿನ್ನ. ಈಗ ಯಾರನ್ನು ಕರೆಯೋದು? ಅರಗ ಜ್ಞಾನೇಂದ್ರ ಬರಬೇಕಾ, ಪರಮೇಶ್ವರ್ ಬರಬೇಕಾ? ಅದು ಏನು ಅಂತಂದರೆ, ಅದು 12 ಕೋಟಿ ಅವ್ರು ತಗೊಂಡು ಹೋಗಿದ್ದಾರೆ. ಅದು ಈಗ ನಾವು ತನಿಖೆ, ನೀವು ಅದಕ್ಕೆ ಹೇಳೋಕ್ಕೆ ನೀವು ಬೇಕೇನ್ರಿ? ನೀವು ಬೇಕಾ? ಈಗ ಯಾರಿರ್ಬೇಕು ಗೊತ್ತಾ? ಖಡಕ್ ಬಸವನಗೌಡ ಪಾಟೀಲ್ ಯತ್ನಾಳಿರಬೇಕಾಗಿತ್ತು, ಹೋಮ್ ಮಿನಿಸ್ಟ್ರು. ನಿಮ್ಮಿಂದ ಯಾರೂ ಮಾಡೋಕ್ಕಾಗಲ್ಲ. ಸಾಧ್ಯವಾದರೆ ಅವ್ರನ್ನ ಕರ್ಕೊಂಬಂದು ಮಾಡಿ, ರಿಪೋರ್ಟ್ ನೋಡಿ. ಮಂಗಳೂರಲ್ಲಿ ಗ್ರೇಟ್ ಬ್ಯಾಂಕ್ ರಾಬರಿ. ಹಾಡ ಹಗಲೇ 12 ಕೋಟಿ ಹಣ ಲೂಟಿ. ಎಸ್, ಕಡಲ ನಗರಿ ಮಂಗಳೂರಿನಲ್ಲಿ ಹಾಡ ಹಗಲೇ ಬ್ಯಾಂಕ್ ದರೋಡೆ ನಡೆದಿದೆ. ಹೌದು, ಕಾಂಜಿ ಪಿಂಜಿ ಕಳ್ಳತನ ಅಲ್ಲ, ಬರೋಬ್ಬರಿ 12 ಕೋಟಿ ರೂಪಾಯಿಗಳ ರಾಬರಿ. ಬ್ಯಾಂಕ್ ಸಿಬ್ಬಂದಿಗೆ ಬಂದೂಕು, ತಲ್ವಾರ್ ತೋರಿಸಿದ ಆಗಂತುಕರು ದರೋಡೆ ನಡೆಸಿ ಪರಾರಿಯಾಗಿದ್ದಾರೆ. ಬ್ಯಾಂಕ್ ದರೋಡೆಗೆ ಖತರ್ನಾಕ್ ಪ್ರೀ ಪ್ಲಾನ್. ಸಿಸಿ ಕ್ಯಾಮೆರಾ ಇವತ್ತೇ ರಿಪೇರಿಗೆ ಹೋಗಿದ್ದಕ್ಕೆ. ಉಳ್ಳಾಲದ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ಫಿಯೇಟ್ ಕಾರ್ನಲ್ಲಿ ಬಂದ 5 ಗ್ಯಾಂಗ್ ಚಿನ್ನ, ಒಡವೆ, ನಗದುಗಳನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಆದರೆ ಈ ಘಟನೆ ಪ್ರೀ ಪ್ಲಾನ್ ಅನ್ನೋ ಗುಮಾನಿ ಎದ್ದಿದೆ. ಕಾಕತಾಳೀಯ ಅಂದ್ರೆ ಬ್ಯಾಂಕ್ನ ಸಿಸಿ ಕ್ಯಾಮೆರಾ ಇವತ್ತೇ ರಿಪೇರಿಗೆ ಹೋಗಿತ್ತಂತೆ. ಅದರಿಂದ ಬ್ಯಾಂಕ್ ಸಿಬ್ಬಂದಿ ಮೇಲೆಯೇ ಸ್ಥಳೀಯರಿಗೆ ಡೌಟ್ ಶುರುವಾಗಿದೆ. ಅಷ್ಟೇ ಅಲ್ಲ, ಇಂದು ಸಿಎಂ ಮಂಗಳೂರು ಪ್ರವಾಸದಲ್ಲಿದ್ದು ಸಿಎಂ ಭದ್ರತೆಯಲ್ಲಿ ಪೊಲೀಸರು ಬ್ಯುಸಿಯಾಗಿದ್ರು. ಜೊತೆಗೆ ಸ್ಥಳೀಯರು ಶುಕ್ರವಾರದ ಪ್ರಾರ್ಥನೆಗೆ ಹೋಗಿದ್ರು. ಇದೇ ಸಮಯದಲ್ಲಿ ರಾಬರಿ ಆಗಿದೆ. ಮಂಗಳೂರು ಬ್ಯಾಂಕ್ ಲೂಟಿಕೋರರಿಗೆ ಪೊಲೀಸ್ ಬಲೆ ಬೀಸಿದ್ದಾರೆ. ಅಲ್ಲದೆ ಘಟನಾ ಸ್ಥಳಕ್ಕೆ ಮಾನ್ಯ ಸ್ಪೀಕರ್ ಯುಟಿ ಖಾದರ್ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸಿಎಂ ವಿರುದ್ಧ ಕೇಸರಿ ಕೆಂಡಾಮಂಡಲ. ರಾಜ್ಯದಲ್ಲಿ ಕೇವಲ 2 ದಿನಗಳಲ್ಲಿ 3 ಕಡೆ ರಾಬರಿ ಆಗಿದೆ. ಇದು ಜನರನ್ನ ಬೆಚ್ಚಿ ಬೀಳಿಸಿದ್ದು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಮಂಗಳೂರಿನ ಉಳ್ಳಾಳದಲ್ಲಿ ಗ್ರೇಟ್ ಬ್ಯಾಂಕ್ ರಾಬರಿ, ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಮಾಸ್ಟರ್ ಪ್ಲಾನ್. ಕಾರಿಗೆ ಫೇಕ್ ನಂಬರ್ ಪ್ಲೇಟ್ ಹಾಕಿದ್ದ ದರೋಡೆಕೋರರು. KA04MQ9923 ಎಂಬ ಕಾರ್ ನಂಬರ್. ಈ ನಂಬರ್ ಡೀಟೇಲ್ಸ್ ತೆಗೆದ ಪೊಲೀಸರಿಗೆ ಶಾಕ್ ಆಗಿದೆ. ಫೇಕ್ ನಂಬರ್ ಪ್ಲೇಟ್ ಹಾಕಿರೋದು ಬೆಳಕಿಗೆ ಬಂದಿದೆ. 12 ಕೋಟಿ ರೂಪಾಯಿ. ರಾಬರಿ ಮಾಡಿದ ಆತ್ರದಲ್ಲಿ ಚಿನ್ನ ಬಿಟ್ಟು ಹೋದ ಖದೀಮರು. 6 ಕೋಟಿಯಷ್ಟು ಚಿನ್ನ ಬಿಟ್ಟು ಹೋದ ದರೋಡೆಕೋರರು. 12 ಕೆಜಿಯಷ್ಟು ಚಿನ್ನ. ಇದು ನಮ್ಮ ಐಸು ಫ್ರೆಂಡು. ಐಸು ಎಷ್ಟು ಕೆ ಜಿ? 14 ಕೆ ಜಿ. ಇವರು 12 ಕೆ ಜಿ. ಪ್ಯಾಕೇಜ್ ಇಲ್ಲ ಇದಕ್ಕೆ.
ಇನ್ನು ಬೀದರ್ನಲ್ಲಿ ನಡೆದ ರಾಬರಿಯ ಸುದ್ದಿ ಇನ್ನೂ ಹಸಿ ಹಸಿಯಾಗಿದೆ. 93 ಲಕ್ಷ ಹೆಂಗೆ ಎತ್ಕೊಂಡು ಹೋದರು. ಏನು ಅಷ್ಟಾಗಲೇ ಮತ್ತೊಂದು ಮಹಾದೊರಡೆ ನಡೆದು ಹೋಗಿದೆ. ಈ ಘಟನೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಮಂಗಳೂರಿನಲ್ಲಿ 12 ಕೋಟಿ ಚಿನ್ನವನ್ನು ದರೋಡೆ ಮಾಡಲಾಗಿದೆ. 12 ಕೋಟಿ ಚಿನ್ನ. ಈಗ ಯಾರನ್ನು ಕರೆಯೋದು? ಅರಗ ಜ್ಞಾನೇಂದ್ರ ಬರಬೇಕಾ, ಪರಮೇಶ್ವರ್ ಬರಬೇಕಾ? ಅದು ಏನು ಅಂತಂದರೆ ಅದು 12 ಕೋಟಿ ಅವ್ರು ತಗೊಂಡು ಹೋಗಿದ್ದಾರೆ. ಅದು ಈಗ ನಾವು ತನಿಖೆ, ನೀವು ಅದಕ್ಕೆ ಕೇಳೋಕ್ಕೆ ನೀವು ಬೇಕೇನ್ರಿ? ನೀವು ಬೇಕಾ? ಈಗ ಯಾರಿರ್ಬೇಕು ಗೊತ್ತಾ? ಖಡಕ್ ಬಸವನಗೌಡ ಪಾಟೀಲ್ ಯತ್ನಾಳಿರಬೇಕಾಗಿತ್ತು, ಹೋಮ್ ಮಿನಿಸ್ಟ್ರು. ನಿಮ್ಮಿಂದ ಯಾರೂ ಮಾಡೋಕ್ಕಾಗಲ್ಲ. ಸಾಧ್ಯವಾದರೆ ಅವ್ರನ್ನ ಕರ್ಕೊಂಬಂದು ಮಾಡಿ ರಿಪೋರ್ಟ್ ನೋಡಿ. ಮಂಗಳೂರಲ್ಲಿ ಗ್ರೇಟ್ ಬ್ಯಾಂಕ್ ರಾಬರಿ. ಹಾಡ ಹಗಲೇ 12 ಕೋಟಿ ಹಣ ಲೂಟಿ. ಎಸ್, ಕಡಲ ನಗರಿ ಮಂಗಳೂರಿನಲ್ಲಿ ಹಾಡ ಹಗಲೇ ಬ್ಯಾಂಕ್ ದರೋಡೆ ನಡೆದಿದೆ. ಹೌದು, ಕಾಂಜಿ ಪಿಂಜಿ ಕಳ್ಳತನ ಅಲ್ಲ, ಬರೋಬ್ಬರಿ 12 ಕೋಟಿ ರೂಪಾಯಿಗಳ ರಾಬರಿ. ಬ್ಯಾಂಕ್ ಸಿಬ್ಬಂದಿಗೆ ಬಂದೂಕು ತಲ್ವಾರ್ ತೋರಿಸಿದ ಆಗಂತುಕರು ದರೋಡೆ ನಡೆಸಿ ಪರಾರಿಯಾಗಿದ್ದಾರೆ. ಬ್ಯಾಂಕ್ ದರೋಡೆಗೆ ಖತರ್ನಾಕ್ ಪ್ರೀ ಪ್ಲಾನ್. ಸಿಸಿ ಕ್ಯಾಮೆರಾ ಇವತ್ತೇ ರಿಪೇರಿಗೆ ಹೋಗಿದ್ದೇಕೆ? ಉಳ್ಳಾಲದ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ಫಿಯೇಟ್ ಕಾರ್ನಲ್ಲಿ ಬಂದ 5 ಗ್ಯಾಂಗ್ ಚಿನ್ನ, ಒಡವೆ, ನಗದುಗಳನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಆದರೆ ಈ ಘಟನೆ ಪ್ರೀ ಪ್ಲಾನ್ ಅನ್ನೋ ಗುಮಾನಿ ಎದ್ದಿದೆ. ಕಾಕತಾಳೀಯ ಅಂದ್ರೆ ಬ್ಯಾಂಕ್ನ ಸಿಸಿ ಕ್ಯಾಮೆರಾ ಇವತ್ತೇ ರಿಪೇರಿಗೆ ಹೋಗಿತ್ತಂತೆ. ಅದರಿಂದ ಬ್ಯಾಂಕ್ ಸಿಬ್ಬಂದಿ ಮೇಲೆಯೇ ಸ್ಥಳೀಯರಿಗೆ ಡೌಟ್ ಶುರುವಾಗಿದೆ. ಅಷ್ಟೇ ಅಲ್ಲ, ಇಂದು ಸಿಎಂ ಮಂಗಳೂರು ಪ್ರವಾಸದಲ್ಲಿದ್ದು ಸಿಎಂ ಭದ್ರತೆಯಲ್ಲಿ ಪೊಲೀಸರು ಬ್ಯುಸಿಯಾಗಿದ್ರು. ಜೊತೆಗೆ ಸ್ಥಳೀಯರು ಶುಕ್ರವಾರದ ಪ್ರಾರ್ಥನೆಗೆ ಹೋಗಿದ್ರು. ಇದೇ ಸಮಯದಲ್ಲಿ ರಾಬರಿ ಆಗಿದೆ. ಮಂಗಳೂರು ಬ್ಯಾಂಕ್ ಲೂಟಿಕೋರರಿಗೆ ಪೊಲೀಸ್ ಬಲೆ ಬೀಸಿದ್ದಾರೆ. ಅಲ್ಲದೆ ಘಟನಾ ಸ್ಥಳಕ್ಕೆ ಮಾನ್ಯ ಸ್ಪೀಕರ್ ಯುಟಿ ಖಾದರ್ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸಿಎಂ ವಿರುದ್ಧ ಕೇಸರಿ ಕೆಂಡಾಮಂಡಲ. ರಾಜ್ಯದಲ್ಲಿ ಕೇವಲ 2 ದಿನಗಳಲ್ಲಿ 3 ಕಡೆ ರಾಬರಿ ಆಗಿದೆ. ಇದು ಜನರನ್ನ ಬೆಚ್ಚಿ ಬೀಳಿಸಿದ್ದು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಮಂಗಳೂರಿನ ಉಳ್ಳಾಳದಲ್ಲಿ ಗ್ರೇಟ್ ಬ್ಯಾಂಕ್ ರಾಬರಿ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಮಾಸ್ಟರ್ ಪ್ಲಾನ್. ಕಾರಿಗೆ ಫೇಕ್ ನಂಬರ್ ಪ್ಲೇಟ್ ಹಾಕಿದ್ದ ದರೋಡೆಕೋರರು. KA04MQ9923 ಎಂಬ ಕಾರ್ ನಂಬರ್. ಈ ನಂಬರ್ ಡೀಟೇಲ್ಸ್ ತೆಗೆದ ಪೊಲೀಸರಿಗೆ ಶಾಕ್ ಆಗಿದೆ. ಫೇಕ್ ನಂಬರ್ ಪ್ಲೇಟ್ ಹಾಕಿರೋದು ಬೆಳಕಿಗೆ ಬಂದಿದೆ. 12 ಕೋಟಿ ರೂಪಾಯಿ. ರಾಬರಿ ಮಾಡಿದ ಆತ್ರದಲ್ಲಿ ಚಿನ್ನ ಬಿಟ್ಟು ಹೋದ ಖದೀಮರು. 6 ಕೋಟಿಯಷ್ಟು ಚಿನ್ನ ಬಿಟ್ಟು ಹೋದ ದರೋಡೆಕೋರರು. 12 ಕೆಜಿಯಷ್ಟು ಚಿನ್ನ. ಇದು ನಮ್ಮ ಐಸು ಫ್ರೆಂಡು. ಐಸು ಎಷ್ಟು ಕೆಜಿ? 14 ಕೆಜಿ. ಇವರು 12 ಕೆಜಿ.